ಶರಣಾರ್ಥಿಗಳು. ಸ್ನೇಹಿತರೆ, ಕರ್ನಾಟಕವನ್ನು ಅನೇಕ ರಾಜಮನೆತನಗಳು ಆಳಿವೆ. ಕರ್ನಾಟಕ ಆಳಿದ ಅರಸರಲ್ಲಿ ಅನೇಕ ಪ್ರಖ್ಯಾತ ಅರಸರು ಕೂಡ ಇದ್ದಾರೆ. ಆದರೆ ಹಳೆ ಮೈಸೂರು ಪ್ರಾಂತ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಕೊಡುಗೆ ನಾವೆಲ್ಲರೂ ಮೈಸೂರಿನ ಅರಸರಿಗೆ ಆರೋಪಿಸಿ ಚರ್ಚೆಯನ್ನು ಮಾಡ್ತೇವೆ. ನಿಜವಾಗಿಯೂ ಮೈಸೂರಿನ ಅರಸರು ಬಹಳಷ್ಟು ಜನಪರ ಕಾರ್ಯಗಳು ಮಾಡಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ಮೈಸೂರು ಅರಸರು ಯಾವತ್ತಾದರೂ ಬ್ರಿಟಿಷರ ವಿರುದ್ಧ ಹೋರಾಡಿದರೆ, ಸ್ವಧರ್ಮೀಯರನ್ನ ರಕ್ಷಣೆ ಮಾಡಿದರೆ ಅನ್ನುವಂಥ ಅನೇಕ ಪ್ರಶ್ನೆಗಳು ನಮ್ಮ ಎದುರುಗಡೆ ಬರ್ತಾ ಹೋಗ್ತವೆ. ಈ ಎಲ್ಲವುಗಳ ಮೇಲೆ ಬೆಳಕು ಚೆಲ್ಲಲು ನಮ್ಮ ನಡುವಿನ ಒಬ್ಬ ಬಹುದೊಡ್ಡ ಚಿಂತಕರು, ಹಿಂದೆ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ದಂಥವರು, ಸಲಹೆಗಾರರಾಗಿದ್ದಂಥವರಾದ ಬಾಪು ಹೆದ್ದೂರು ಶೆಟ್ಟಿಯವರು ಕಳೆದ ವರ್ಷ ವಾರ್ತಾಭಾರತಿ ಅನ್ನುವ ಪತ್ರಿಕೆಯಲ್ಲಿ ಬರೆದ ಒಂದು ಲೇಖನವನ್ನು ಆಧಾರವಾಗಿಟ್ಕೊಂಡು ನಾನು ಮೈಸೂರು ಅರಸುಮನೆತನದ ವಿವಿಧ ಆಯಾಮಗಳನ್ನು ಒಂದು 2-3 ವಿಡಿಯೋಗಳಲ್ಲಿ ಬಿಡಿ ಬೇರೆ ಬೇರೆ ಶೀರ್ಷಿಕೆಯಲ್ಲಿ ತಮ್ಮ ಎದುರುಗಡೆ ತರಲಿಕ್ಕೆ ಬಯಸ್ತೇನೆ. ಇವತ್ತಿನ ಮೊದಲಿನ ವಿಡಿಯೋದಲ್ಲಿ ಮೈಸೂರು ಅರಸರು ನಿಜವಾಗಲೂ ಯಾವ ಮೂಲದವರು, ಯಾರು, ಯಾವಾಗ ಕರ್ನಾಟಕಕ್ಕೆ ಬಂದರು, ಹೇಗೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಅನ್ನುವ ಪರಿಚಯಾತ್ಮಕವಾದ ವಿಷಯಗಳು ಇವತ್ತಿನ ವಿಡಿಯೋದಲ್ಲಿ ಇರ್ತವೆ. ಮುಂದಿನ ದಿನಗಳಲ್ಲಿ ಮೈಸೂರು ಸಂಸ್ಥಾನದ ವಿವಿಧ ಆಯಾಮಗಳನ್ನು ನಾನು ತಮ್ಮ ಎದುರುಗಡೆ ಅನೇಕ ಮುಖಗಳನ್ನು ತೆರೆದಿಡ್ತಾ ಹೋಗುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತೇನೆ. ಇದು ಬಾಪು ಹೆದ್ದೂರು ಶೆಟ್ಟಿಯವರು ಬರೆದ ಲೇಖನದ ಆಧಾರದಲ್ಲಿ ಬರತಕ್ಕಂಥ ವಿಷಯ ಸಂಗ್ರಹ ಮತ್ತು ಆ ಮನೆತನದ ಕುರಿತು ಇಲ್ಲಿ ಬಿ.ಎಲ್. ರೈಸ್ ಬರೆದಂತಹ ಲೇಖನವನ್ನು ಇಟ್ಕೊಂಡು ಮತ್ತು ಮೈಸೂರು ಗೆಜೆಟಿಯರ್ನಲ್ಲಿ ಇರುವ ವಿವರಗಳ ಆಧಾರದಲ್ಲಿ ಬಾಪು ಹೆದ್ದೂರು ಶೆಟ್ಟಿಯವರು ಈ ಲೇಖನವನ್ನು ಬರೆದಿದ್ದಾರೆ ಅನ್ನೋದನ್ನ ಅವರು ತಮ್ಮ ಲೇಖನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಒಡೆಯರು ಉಪಕ್ರಮಿಸಿದ ಹಾಗೂ ಬಿ.ಎಲ್. ರೈಸ್ ನಂತರ ಹಯವರ್ಧನರಾಯರು ಸಂಗ್ರಹಿಸಿ ಬರೆದ ದಿ ಮೈಸೂರು ಗೆಜೆಟಿಯರ್ನಲ್ಲಿನ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು ನಾನು ಈ ಲೇಖನವನ್ನು ಬರೀತಿದ್ದೇನೆ ಅಂತ ಬಾಪು ಹೆದ್ದೂರು ಶೆಟ್ಟಿಯವರು ಹೇಳ್ತಾರೆ. ನಾವು ಬಹುಮುಖ್ಯವಾಗಿ ಈ ಮೈಸೂರು ಒಡೆಯರು ಕನ್ನಡಿಗರೇ ಅಂತ ಮೊದಲ ಪ್ರಶ್ನೆ ನೀಡಬೇಕಾಗ್ತದೆ. ನಮಗೆ ಇತಿಹಾಸದ ದಾಖಲೆಗಳ ಪ್ರಕಾರ ಮೈಸೂರಿನ ಅರಸರು ಮೂಲ ಕನ್ನಡಿಗರಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಈ ಒಡೆಯರವರು ಕನ್ನಡಿಗರಲ್ಲ. ಇವರು ಗುಜರಾತಿನ ಯಾದವ ವಂಶದ ವಿಜಯ ಮತ್ತು ಕೃಷ್ಣ ಎನ್ನುವ ಇಬ್ಬರು ಕ್ಷತ್ರಿಯ ಯುವಕರು ಮೈಸೂರಿನ ನೈಋತ್ಯದಲ್ಲಿರುವ ಸ್ವಲ್ಪ ಅನತಿ ದೂರದಲ್ಲಿರುವಂಥ ಹದಿನಾಡಿಗೆ ಒಂದು ಕಾಲದಲ್ಲಿ ಬಂದಿದ್ದರಂತೆ. ಮೈಸೂರು ಗೆಜೆಟಿಯರ್ನಲ್ಲಿರತಕ್ಕಂಥ ಮಾಹಿತಿ. ಗುಜರಾತಿನ ಯಾದವ ಅಂಶದ ಇಬ್ಬರು ಯುವಕರು, ಒಬ್ಬ ವಿಜಯ ಮತ್ತು ಇನ್ನೊಬ್ಬ ಕೃಷ್ಣ, ಇವರು ಮೈಸೂರಿನ ನೈಋತ್ಯದಲ್ಲಿ ಅನತಿ ದೂರದಲ್ಲಿರತಕ್ಕಂಥ ಹದಿನಾಡಿಗೆ ಬಂದಿದ್ರಂತೆ. ಈ ಹದಿನಾಡಿನ ದೊರೆ ಆ ಕಾಲದಲ್ಲಿ ಇವರು ಬಂದಾಗ ಮಾನಸಿಕ ಅಸ್ವಸ್ಥನಾಗಿ ಅಲೆಮಾರಿಯಾಗಿ ತಿರುಗುತ್ತಿದ್ದಂತೆ. ಆ ಕಾರಣದಿಂದ ಪಕ್ಕದ ಕುರಗಹಳ್ಳಿಯ ಪಾಳೆಗಾರ ಈ ಹದಿನಾಡಿನ ಪಾಳೆಗಾರನ ಏಕೈಕ ಪುತ್ರಿಯ ಜೊತೆಗೆ ತನ್ನ ಮಗನ ಅಥವಾ ತಾನೇ ಮದುವೆ ಆಗಲು ಬಲವಂತದಿಂದ ಒಂದು ಹುನ್ನಾರವನ್ನ ಮಾಡಿದ್ದನಂತೆ. ಹದಿನಾಡಿನ ಮಾನಸಿಕ ಅಸ್ವಸ್ಥ ದೊರೆಯ ಏಕೈಕ ಮಗಳನ್ನ ಆ ಪಕ್ಕದ ಕುರಗಹಳ್ಳಿಯ ಪಾಳೆಗಾರ ಮದುವೆ ಆಗಲು ಒತ್ತಾಯಪೂರ್ವಕವಾಗಿ ಒಂದು ಮದುವೆ ಸಮಾರಂಭವನ್ನು ಏರ್ಪಡಿಸಿರ್ತಾನೆ. ಆ ಸಂದರ್ಭವನ್ನು ಹೊಂಚು ಹಾಕಿ ಕಾಯ್ತಿದ್ದಂತಹ ಇಬ್ಬರು ಗುಜರಾತಿ ಯುವಕರು ಆ ಪಾಳೆಗಾರನ ಮದುವೆ ಮಂಟಪದಲ್ಲೇ ಕೊಂದು ಕುರಗವಳ್ಳಿಯನ್ನ ವಶಪಡಿಸಿಕೊಳ್ತಾರೆ. ಕುರಗವಳ್ಳಿಯನ್ನ ವಶಪಡಿಸಿಕೊಂಡ ನಂತರ ಈ ಹದಿನಾಡಿನ ಪಾಳೆಗಾರರ ವಂಶಸ್ಥರಿಗೆ ಬಹಳ ಖುಷಿಯಾಗಿ ಅವರು ಆ ಹುಡುಗಿಯನ್ನ, ಆ ಮಾನಸಿಕ ಅಸ್ವಸ್ಥ ಪಾಳೆಗಾರನ ಮಗಳನ್ನ ಈ ವಿಜಯ ಅನ್ನುವ ಯುವಕಗೆ ಕೊಟ್ಟು ಮದುವೆ ಮಾಡ್ತಾರೆ ಅನ್ನುವಲ್ಲಿಗೆ ಮೈಸೂರಿನ ರಾಜಮನೆತನದ ಆಡಳಿತ ಆರಂಭಗೊಳ್ಳುತ್ತದೆ. ಅವತ್ತು ಮೈಸೂರು ಪ್ರಾಂತ್ಯದಲ್ಲಿ ಲಿಂಗಾಯತ ಜಂಗಮರಿಗೆ ಬಹಳ ದೊಡ್ಡ ಮರ್ಯಾದೆ ಇತ್ತು. ಲಿಂಗಾಯತ ಜಂಗಮರನ್ನ ಒಡೆಯರ್ ಎಂದು ಕರೀತಿದ್ರು. ಅದೇ ಬಗೆಯ ಮರ್ಯಾದೆ ತಮಗೂ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಈ ಯಾದವ ವಂಶದ ಯುವಕರು ತಮ್ಮ ವಂಶವನ್ನ ಒಡೆಯರ್ ಅಂತ ಕರ್ಕೊಳ್ತಾರೆ. ಒಡೆಯರ್ ಅನ್ನುವ ಹೆಸರು ಹೇಗೆ ಬಂತು ಅನ್ನೋದು ಕೂಡ ವಿವರಗಳು ಗೆಜೆಟಿಯರ್ನಲ್ಲಿ ಇದ್ದಾವೆ. ಹೀಗೆ ಅವರು ಈ ಹದಿನಾಡು ಮತ್ತು ಕುರಗವಳ್ಳಿಯ ಜೊತೆಗೆ 22 ಹಳ್ಳಿಗಳನ್ನು ಸೇರಿಸಿಕೊಂಡು ಪಾಳೆಗಾರರಾಗಿ ಮೈಸೂರು ಸಂಸ್ಥಾನವನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ಈ ಮೊದಲ ಅರಸ ಕೃಷ್ಣನನ್ನ ಯದುರಾಯ ಅಂತ ಕರೀತಾರೆ. ಈತ ಕ್ರಿಸ್ತ ಶಕ 1399ರಿಂದ 1423ರವರೆಗೆ ಈ ಪಾಳೆಗಾರನಾಗಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾನೆ. ಚಾಮರಾಜನಗರದ ಒಂದು ಶಾಸನದಲ್ಲಿ ಶ್ರೀಕೃಷ್ಣನ ದ್ವಾರಕೆಯಿಂದ ಚಂದ್ರವಂಶದ ರಾಜಕುಮಾರರು
ದಕ್ಷಿಣಕ್ಕೆ ಬಂದು ಮಹಿಷಪುರದಲ್ಲಿ ಒಡೆಯರ್ ವಂಶವನ್ನು ಸ್ಥಾಪಿಸಿದರು ಎಂದು ಬರೆಯಲಾಗಿದೆ. ಇದಕ್ಕೆ ಶಾಸನ ಆಧಾರ ಕೂಡ ಇದೆ. ಅದೇ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಮೈಸೂರಿನ ಅರಸರು ಕನ್ನಡಿಗರ ಕನ್ಯೆಯನ್ನ ಮದುವೆ ಆಗಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮೈಸೂರು ವಂಶ ಸ್ಥಾಪನೆ ಮಾಡಿದ ಗುಜರಾತಿನ ಯಾದವ ವಂಶದ ಯುವಕರು ಅಲ್ಲಿಂದ ಇಲ್ಲಿಯವರೆಗೆ ಹರಿದು ಬಂದ ಮೈಸೂರಿನ ರಾಜವಂಶದ ಎಲ್ಲ ಕನ್ಯೆಯರು ಸೊಸೆಯಂದಿರು ಹೊರನಾಡಿನವರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಲೇಬೇಕಾಗ್ತದೆ. ಹೀಗೆ ಮೈಸೂರಿನ ಸಂಸ್ಥಾನ ಹೇಗೆ ಹುಟ್ಟು ಪಡಿತು ಅನ್ನೋದನ್ನು ನಾವು ನೋಡ್ತಾ ಬರ್ತಿದ್ದೇವೆ. ಒಡೆಯರೂ ಸೇರಿದಂತೆ ದಕ್ಷಿಣದ ಹಲವಾರು ಪಾಳೆಗಾರರು ಅಂದು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ವಿಜಯನಗರದ ಪ್ರತಿನಿಧಿಗಳಾಗಿ ಅಧೀನ ಸಾಮಂತರಾಗಿ ಆಳ್ತಿದ್ರು ಅನ್ನೋದು ಕೂಡ ನಮಗೆ ಗೊತ್ತಿರಲೇಬೇಕಾದಂಥ ವಿಷಯ. ಈ ಯಾದವ ವಂಶದ ಯುವಕರು ಕೂಡ ಈ ಪಾಳೆಗಾರಿಕೆಯನ್ನು ಸ್ಥಾಪನೆ ಮಾಡಿಕೊಂಡ ಮೇಲೆ ಮೈಸೂರಾದಿಯಾಗಿ ಎಲ್ಲ ಆ ಭಾಗದ ಪಾಳೆಗಾರರು ಶ್ರೀರಂಗಪಟ್ಟಣವನ್ನೇ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಹಂಪಿಯ ವಿಜಯನಗರದ ಅರಸರಿಗೆ ಅಧೀನರಾಗಿ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡ್ತಿದ್ರು. ಈ ಪಾಳೆಗಾರರು ಕೂಡ ಹಾಗೆಯೇ ಸಾಮಂತ ಪಾಳೆಗಾರರಾಗಿದ್ದರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಹದಿನಾರುನೂರ 10ರಲ್ಲಿ ಒಡೆಯರು ವಿಜಯನಗರದ ಸಾಮ್ರಾಟ ಎರಡನೇ ಶ್ರೀರಂಗನ ಪ್ರತಿನಿಧಿ ತಿರುಮಲನಿಂದ ಶ್ರೀರಂಗಪಟ್ಟಣವನ್ನು ಒತ್ತಾಯಪೂರ್ವಕವಾಗಿ ಬಂಡಾಯದ ಮೂಲಕ ಕಿತ್ಕೊಳ್ತಾರೆ. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಶ್ರೀರಂಗನ ಪ್ರತಿನಿಧಿದೇನು ಒಂದು ರತ್ನಖಚಿತವಾದ ಸಿಂಹಾಸನ ಇತ್ತೋ ಅದನ್ನು ವಶಪಡಿಸಿಕೊಂಡು ಅದರ ಮೇಲೆ ಈ 1610ರಲ್ಲಿ ಒಡೆಯರು ಅದರ ಮೇಲೆ ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ. ಆನಂತರ ಕ್ರಮೇಣವಾಗಿ ವಿಜಯನಗರದ ಅಧೀನ ಸಾಮಂತಿಕೆಯನ್ನು ನಿರಾಕರಿಸಿ ಅವರಿಗೆ ಕಪ್ಪು ಕಾಣಿಕೆ ಕೊಡೋದನ್ನು ನಿಲ್ಲಿಸಿ ತಾವು ಸ್ವತಂತ್ರ ಅರಸರು ಅಂತ ಘೋಷಣೆ ಮಾಡ್ಕೊಳ್ತಾರೆ. ಇದನ್ನು ತಿಳಿದಂಥ ವಿಜಯನಗರದ ಸಾಮ್ರಾಟರು ಈ ಒಡೆಯರನ್ನು ಬಂಧಿಸಲು ಬಂದಾಗ ಕೆಲ ಕಾಲ ಅವರು ಓಡಿ ಹೋಗಿದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಹೀಗೆ ಮೈಸೂರಿನ ಸಂಸ್ಥಾನ ಯಾವ ಮೂಲದ್ದು, ಹೇಗೆ ಹುಟ್ಟಿತು, ಅದು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಹೇಗೆ ಮಾಡಿಕೊಳ್ತು ಮತ್ತು ಯಾವ್ಯಾವ ವಿದ್ರೋಹಗಳ ಮೂಲಕ ಅದು ತನ್ನ ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪಿಸಿಕೊಳ್ತು ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಈ ಮೈಸೂರಿನ ಅರಸರು ಹಾಗೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸ್ತಾರೆ, ಮೈಸೂರಿನ ಅರಸರ ವಿವಿಧ ಆಯಾಮಗಳು ಯಾವುವು, ವಿವಿಧ ಮುಖಗಳು ಯಾವುವು, ಅವರು ಜನಪರ ಕಾರ್ಯಗಳು ಏನನ್ನ ಮಾಡಿದ್ದಾರೆ, ಸ್ವಧರ್ಮೀಯರನ್ನು ಹೇಗೆ ಹತ್ತಿಕ್ಕಿದ್ದಾರೆ, ಎಲ್ಲವುಗಳ ಕುರಿತು ಅವರ ನಿಷ್ಠೆ ಬ್ರಿಟಿಷರಿಗೆ ಯಾವ ರೀತಿಯಲ್ಲಿತ್ತು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಾವು ಗಮನಿಸಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.